ಓಂ ಶಾಂತಿ. ಮುರುಳಿಯ ದಿನಾಂಕ 26/2/2026. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಸುಖ ಕೊಡುವಂತಹ ಒಬ್ಬ ತಂದೆಯನ್ನು ನೆನಪು ಮಾಡಿ ಈ ಸ್ವಲ್ಪ ಸಮಯದಲ್ಲಿ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಿ. ಆಗ ಅಂತಿಮದಲ್ಲಿ ಬಹಳ ಕೆಲಸಕ್ಕೆ ಬರುವುದು. ಪ್ರಶ್ನೆ: ಬೇಹದ್ದಿನ ವೈರಾಗ್ಯ ಮಕ್ಕಳೇ, ತಮಗೆ ಯಾವ ಸ್ಮೃತಿ ಸದಾ ಇರಬೇಕು? ಬೇಹದ್ದಿನ ವೈರಾಗ್ಯ ಮಕ್ಕಳೇ, ತಮಗೆ ಯಾವ ಸ್ಮೃತಿ ಸದಾ ಇರಬೇಕು? ಉತ್ತರ: ಇದು ನಮ್ಮ ಚೀಚಿ ಶರೀರವಾಗಿದೆ. ಇದನ್ನು ಬಿಟ್ಟು ವಾಪಸ್ ಮನೆಗೆ ಹೋಗಬೇಕು. ಇದು ಸದಾ ಸ್ಮೃತಿ ಇರಬೇಕು. ತಂದೆ ಮತ್ತು ಆಸ್ತಿಯ ನೆನಪಿರಬೇಕು. ಬೇರೆ ಏನೂ ನೆನಪಿಗೆ ಬರಬಾರದು. ಇದಾಗಿದೆ ಬೇಹದ್ದಿನ ವೈರಾಗ್ಯ. ಕರ್ಮ ಮಾಡುತ್ತಾ ನೆನಪಿನಲ್ಲಿರುವ ಅಂತಹ ಪುರುಷಾರ್ಥ ಮಾಡಬೇಕು. ಪಾಪಗಳ ಹೊರೆ ತಲೆಯಿಂದ ಇಳಿಯಬೇಕು. ಏನೆಲ್ಲ ಪಾಪಗಳ ಹೊರೆ ಇದೆ ಅದೆಲ್ಲ ಭಸ್ಮ ಮಾಡಿಕೊಳ್ಳಬೇಕು. ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕು. ಓಂ ಶಾಂತಿ. ತಂದೆ ಮಕ್ಕಳಿಗೆ ಪ್ರತಿನಿತ್ಯ ಬಹಳ ಸಹಜ ಮಾತುಗಳನ್ನು ತಿಳಿಸುತ್ತಾರೆ. ಇದಾಗಿದೆ ಈಶ್ವರಿಯ ಪಾಠಶಾಲೆ. ಗೀತೆಯಲ್ಲಿಯೂ ಹೇಳಲಾಗಿದೆ, ಭಗವಾನು ವಾಚ, ಭಗವಂತ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಭಗವಂತ ಆಗಲು ಸಾಧ್ಯವಿಲ್ಲ. ಎಲ್ಲರೂ ಮಕ್ಕಳಾಗಿದ್ದೇವೆ ಒಬ್ಬ ತಂದೆಗೆ. ಅವಶ್ಯವಾಗಿ ಬುದ್ಧಿಯಲ್ಲಿ ಬರಬೇಕು. ತಂದೆ ಸ್ವರ್ಗ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ. ಆ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಅವಶ್ಯವಾಗಿ ಸಿಗುವುದು. ಭಾರತದಲ್ಲಿಯೇ ಶಿವ ಜಯಂತಿಯ ಗಾಯನವಿದೆ. ಆದರೆ ಶಿವ ಜಯಂತಿ ಹೇಗೆ ಆಗುವುದು ಇದಂತೂ ತಂದೆಯೇ ಬಂದು ತಿಳಿಸುತ್ತಾರೆ. ತಂದೆ ಬಂದಿದ್ದಾರೆ ಕಲ್ಪದ ಸಂಗಮ ಯುಗದಲ್ಲಿ. ತಾವು ಮಕ್ಕಳಿಗೆ ಪುನಃ ಜ್ಞಾನವನ್ನು ತಿಳಿಸಿ ಪತಿತರಿಂದ ಪಾವನರನ್ನಾಗಿ ಮಾಡಲು, ಅಂದರೆ ಅರ್ಥ ಆಸ್ತಿ ಕೊಡಲು. ಈ ಸಮಯದಲ್ಲಿ ಎಲ್ಲರಿಗೂ ರಾವಣನ ಶ್ರಾಪ ಇದೆ. ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ. ಈಗ ಕಲಿಯುಗಿ ಪತಿತ ಪ್ರಪಂಚವಿದೆ. ಇದು ಸದಾ ನೆನಪಿರಬೇಕು. ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ಯಾರೆಲ್ಲ ತಮ್ಮನ್ನು ತಾವು ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಎಂದು ತಿಳಿದುಕೊಳ್ಳುತ್ತೀರಾ ಅವರು ಅವಶ್ಯವಾಗಿ ಇದನ್ನು ತಿಳಿದುಕೊಳ್ಳಬೇಕು. ಕಲ್ಪಕಲ್ಪವು ತಾತನ ಆಸ್ತಿ ತಂದೆಯ ಇಂದ, ಅಂದರೆ ಶಿವ ತಂದೆಯ ಆಸ್ತಿ ಬ್ರಹ್ಮರವರ ಮೂಲಕ ಸಿಗುತ್ತದೆ. ಇಷ್ಟೆಲ್ಲ ಮಕ್ಕಳಿದ್ದೀರಾ, ಬೇರೆ ಯಾರಿಗೂ ಇಷ್ಟು ಜನ ಮಕ್ಕಳಿರಲಾಗುವುದಿಲ್ಲ. ಶಿವ ತಂದೆ ಎಲ್ಲರ ತಂದೆಯಾಗಿದ್ದಾರೆ. ಬ್ರಹ್ಮರವರು ಅವರಿಗೆ ಮಗುವಾಗಿದ್ದಾರೆ. ಎಲ್ಲ ಮಕ್ಕಳಿಗೆ ಆಸ್ತಿ ತಾತನಿಂದ ಸಿಗುವುದು. ಅವರ ಆಸ್ತಿಯಾಗಿದೆ ಸತ್ಯಯುಗದ ರಾಜಧಾನಿ. ಬೇಹದ್ದಿನ ತಂದೆ ಯಾವಾಗ ಸ್ವರ್ಗದ ರಚಯಿತ ಅಂದಾಗ ಅವಶ್ಯವಾಗಿ ನಮಗೆ ಸ್ವರ್ಗದ ರಾಜ್ಯವನ್ನು ಕೊಡುತ್ತಾರೆ. ಆದರೆ ಅದನ್ನು ತಾವು ಮರೆಯುತ್ತೀರಾ. ನಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಇತ್ತು. ಆದರೆ ನಿರಾಕಾರ ತಂದೆ ಹೇಗೆ ಕೊಡುತ್ತಾರೆ? ಅವಶ್ಯವಾಗಿ ಬ್ರಹ್ಮರವರ ಮೂಲಕವೇ ಕೊಡುತ್ತಾರೆ. ಭಾರತದಲ್ಲಿ ಇವರ ರಾಜ್ಯವಿತ್ತು. ಈಗ ಕಲ್ಪದ ಸಂಗಮ ಯುಗ ನಡೆಯುತ್ತಿದೆ. ಸಂಗಮ ಯುಗದಲ್ಲಿ ಬ್ರಹ್ಮ ಬಾಬಾ ಇದ್ದಾರೆ. ಆದ್ದರಿಂದಲೇ ಬಿಕೆ ಎಂದು ಕರೆಸಿಕೊಳ್ಳುತ್ತೇವೆ. ಅಂಧಶ್ರದ್ಧೆಯ ಮಾತೇ ಇಲ್ಲ. ಅಡಾಪ್ಷನ್, ದತ್ತು ಮಕ್ಕಳಾಗಿದ್ದೇವೆ. ನಾವು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿದ್ದೇವೆ. ಬ್ರಹ್ಮ ಶಿವ ತಂದೆಯ ಮಗು ಆಗಿದ್ದಾರೆ. ನಮಗೆ ಶಿವ ತಂದೆಯಿಂದ ಪುನಃ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುತ್ತಿದೆ. ಮೊದಲು ಸಿಕ್ಕಿತ್ತು, ಈಗ 5000 ವರ್ಷಗಳಾಗಿದೆ. ನಾವು ದೇವಿ ದೇವತಾ ಧರ್ಮದವರಾಗಿದ್ದೆವು. ಅಂತಿಮದವರೆಗೆ ವೃದ್ಧಿ ಆಗುತ್ತಾ ಇರುವುದು. ಹೇಗೆ ಕ್ರೈಸ್ತ ಬರ್ತಾರೆ, ಕ್ರಿಶ್ಚಿಯನ್ ಧರ್ಮವೂ ಕೂಡ ಇಲ್ಲಿಯವರೆಗೂ ಇದೆ, ವೃದ್ಧಿ ಆಗ್ತಾನೇ ಇರುತ್ತೆ. ಅವರಿಗೆ ಗೊತ್ತು ಕ್ರೈಸ್ತನ ಮೂಲಕ ನಾವು ಕ್ರಿಶ್ಚಿಯನ್ನರಾಗಿದ್ದೇವೆ ಎಂದು. ಇಂದಿನಿಂದ 2000 ವರ್ಷಗಳಿಗೆ ಮೊದಲು ಕ್ರೈಸ್ತ ಬಂದಿದ್ದರು. ಈಗ ವೃದ್ಧಿಯಾಗುತ್ತಿದೆ. ಮೊಟ್ಟ ಮೊದಲು ತಮೋ ಪ್ರಧಾನ ಸೃಷ್ಟಿಯಿಂದ ಸತೋ ಪ್ರಧಾನ ಸೃಷ್ಟಿ ಅವಶ್ಯವಾಗಿ ಆಗುವುದು. ಹೊಸ ಪ್ರಪಂಚದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಮುಖ್ಯವಾದಂತಹ ಧರ್ಮಗಳು 4. ನಿಮ್ಮ ಧರ್ಮ ಅರ್ಧ ಕಲ್ಪ ನಡೆಯುವುದು. ಇಲ್ಲಿಯೂ ಸಹ ತಾವು ಆ ಧರ್ಮದವರಾಗಿದ್ದೀರಾ. ಆದರೆ ವಿಕಾರಿಗಳಾಗಿರುವ ಕಾರಣ ತಾವು ತಮ್ಮನ್ನು ದೇವಿ ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ. ತಾವು ದೇವತೆಗಳಾಗಿದ್ರಿ, ಆದಿ ಸನಾತನ ದೇವಿ ದೇವತಾ ಧರ್ಮದವರು.
ಆದರೆ ವಾಮ ಮಾರ್ಗದಲ್ಲಿ ಹೋಗುವ ಕಾರಣ ತಾವು ಪತಿತರಾಗಿದ್ದೀರಾ. ಆದ್ದರಿಂದ ತಮ್ಮನ್ನು ತಾವು ಹಿಂದೂ ಎಂದು ಹೇಳಿಕೊಳ್ಳುತ್ತೀರಾ. ಈಗ ತಾವು ಬ್ರಾಹ್ಮಣರಾಗಿದ್ದೀರಾ. ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಶಿವ ತಂದೆ. ಅನಂತರ ತಾವು ಬ್ರಾಹ್ಮಣರು. ತಾವು ಬ್ರಾಹ್ಮಣರದ್ದು ಶ್ರೇಷ್ಠಾತಿ ಶ್ರೇಷ್ಠ ವರ್ಣವಾಗಿದೆ. ಬ್ರಹ್ಮರವರ ಮಕ್ಕಳಾಗಿದ್ದೀರಾ. ಆದರೆ ಆಸ್ತಿ ಬ್ರಹ್ಮರವರಿಂದ ಸಿಗುವುದಿಲ್ಲ. ಶಿವ ತಂದೆ ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ತಾವು ಆತ್ಮ ಈಗ ತಂದೆಯನ್ನು ತಿಳಿದುಕೊಂಡಿದ್ದೀರಾ. ತಂದೆ ಹೇಳುತ್ತಾರೆ, ನನ್ನ ಮೂಲಕ ನನ್ನನ್ನು ತಿಳಿದುಕೊಳ್ಳುವುದರಿಂದ ಪೂರ್ತಿ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ. ಆ ಜ್ಞಾನ ನಾನೇ ಕೊಡುತ್ತೇನೆ. ಆ ಒಂದು ಜ್ಞಾನವನ್ನು ನಾನೇ ಕೊಡುತ್ತೇನೆ. ನಾನು ಜ್ಞಾನ ಸಾಗರ, ಆನಂದದ ಸಾಗರ, ಪವಿತ್ರತೆಯ ಸಾಗರ ಆಗಿದ್ದೇನೆ. 21 ಜನ್ಮಗಳಿಗಾಗಿ ತಾವು ಪವಿತ್ರರಾಗುತ್ತೀರಾ. ನಂತರ ವಿಷಯ ಸಾಗರದಲ್ಲಿ ಬೀಳುತ್ತೀರಾ. ಈಗ ಜ್ಞಾನ ಸಾಗರ ತಂದೆ ತಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಾರೆ. ಗಂಗೆಯ ನೀರು ಪಾವನ ಮಾಡುವುದಿಲ್ಲ. ಸ್ನಾನ ಮಾಡಲು ಹೋಗುತ್ತಾರೆ, ಆದರೆ ಆ ನೀರೇನು ಪತಿತ ಪಾವನ ಅಲ್ಲ. ಈ ನದಿಗಳಂತೂ ಸತ್ಯಯುಗದಲ್ಲಿ ಇರುತ್ತವೆ, ಕಲಿಯುಗದಲ್ಲೂ ಇವೆ. ನೀರಿನ ವ್ಯತ್ಯಾಸ ಏನಿರೋದಿಲ್ಲ. ಹೇಳ್ತಾರಲ್ವ, ಸರ್ವರ ಸದ್ಗತಿದಾತ ಒಬ್ಬ ರಾಮ ಶಿವ ತಂದೆಯಾಗಿದ್ದಾರೆ. ಅವರೇ ಜ್ಞಾನ ಸಾಗರ, ಪತಿತ ಪಾವನ ಆಗಿದ್ದಾರೆ. ಬಾಬಾರವರೇ ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ಅದರಿಂದ ತಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಶಾಸ್ತ್ರಗಳು ಅದೇನೂ ಇರುವುದಿಲ್ಲ. ತಾವು ತಂದೆಯಿಂದ ಆಸ್ತಿ ಪಡೆಯುತ್ತೀರಾ, ಸದಾ ಸುಖದ ಆಸ್ತಿ. ಈ ರೀತಿ ಎಲ್ಲ ಅಲ್ಲಿ ತಾವು ಗಂಗಾ ಸ್ನಾನ ಮಾಡಬೇಕಾಗತ್ತೆ ಅಥವಾ ಯಾವುದೋ ಯಾತ್ರೆ ಮಾಡಬೇಕಾಗತ್ತೆ ಅಂತ ಇರೋದಿಲ್ಲ. ತಮ್ಮದು ಇದು ಆತ್ಮಿಕ ಯಾತ್ರೆಯಾಗಿದೆ. ಮನುಷ್ಯರು ಕಲಿಸಲು ಸಾಧ್ಯವಿಲ್ಲ. ತಂದೆ ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ಶಾರೀರಿಕ ತಂದೆಯರಂತೂ ಪ್ರತಿಯೊಬ್ಬರಿಗೂ ಇದ್ದಾರೆ. ಆತ್ಮಿಕ ತಂದೆ ನಮ್ಮೆಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಇದನ್ನು ಪಕ್ಕ ನೆನಪು ಮಾಡಿಕೊಳ್ಳಿ. ಬಾಬಾ ಕೇಳುತ್ತಾರೆ, ನಿಮಗೆ ಎಷ್ಟು ಜನ ತಂದೆಯರೆಂದು. ಆಗ ತಬ್ಬಿಬ್ಬಾಗ್ಬಿಡ್ತಾರೆ, ಏನಪ್ಪ ಈ ರೀತಿ ಕೇಳ್ತಾರೆ ಎಂದು. ತಂದೆಯಂತೂ ಎಲ್ಲರಿಗೂ ಒಬ್ಬರು ಇರ್ತಾರಲ್ವಾ. 2-3 ಜನ ತಂದೆಯರು ಹೇಗಿರ್ತಾರೆ? ತಂದೆ ತಿಳಿಸುತ್ತಾರೆ, ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ದುಃಖದಲ್ಲಿ ಸದಾ ಹೇಳ್ತೀರಾ, ಏ ಪರಂಪಿತ ಪರಮಾತ್ಮ ನಮ್ಮನ್ನು ದುಃಖದಿಂದ ಬಿಡಿಸಿ ಎಂದು. ಅಂದಾಗ 2 ತಂದೆಯರಾದರು ಅಲ್ವಾ. ಒಬ್ಬರು ಶಾರೀರಿಕ ತಂದೆ, ಮತ್ತೊಬ್ಬರು ಆತ್ಮಿಕ ತಂದೆ. ಯಾರ ಮಹಿಮೆ ಮಾಡ್ತೀರಾ ತಾವೇ ಮಾತಾ ಪಿತಾ, ನಾವು ಬಾಲಕರೆಂದು. ನಿಮ್ಮ ಕೃಪೆಯಿಂದ ಸುಖದ ಮನೆತನ ಸಿಕ್ತು ಅಂತ ಹೇಳಿ ಆ ಭಗವಂತ ನಿಮ್ಮ ತಂದೆ ಅಲ್ವಾ. ಲೌಕಿಕ ತಂದೆ ತಾಯಿಯಿಂದ ಸುಖದ ಮನೆತನ ಸಿಗುವುದಿಲ್ಲ. ಯಾವಾಗ ದುಃಖ ಆಗತ್ತೆ ಆಗ ಆ ತಂದೆಯ ಸ್ಮರಣೆ ಮಾಡುತ್ತೇವೆ. ಈ ತಂದೆಯು ಈ ರೀತಿ ಪ್ರಶ್ನೆ ಕೇಳ್ತಾರೆ. ಬಾಬರೂರಷ್ಟೇ ಕೇಳಲಿಕ್ಕಾಗತ್ತೆ, ಮತ್ತಾರೂ ಸಹ ಇಂತಹ ಪ್ರಶ್ನೆಯನ್ನು ಕೇಳುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ತಾವು ಗಾಯನ ಮಾಡ್ತೀರಾ, ಬಾಬಾ ತಾವು ಬಂದರೆ ನಾವು ನಿಮ್ಮ ವಿನಃ ಮತ್ತಾರಿಂದಲೂ ಕೇಳುವುದಿಲ್ಲ. ಬೇರೆ ಎಲ್ಲರೂ ದುಃಖ ಕೊಡುತ್ತಾರೆ, ತಾವು ಸುಖ ಕೊಡುತ್ತೀರಾ ಅಂದಾಗ ತಂದೆಯೇ ಬಂದು ನೆನಪು ಮಾಡಿಸುತ್ತಾರೆ. ತಾವು ಏನು ಹೇಳುತ್ತಾ ಇದ್ರಿ? ತಾವು ತಿಳಿದುಕೊಂಡಿದ್ದೀರಾ, ತಾವೇ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರೆಂದು. ಬ್ರಹ್ಮಕುಮಾರಿ ಎಂದು ಕರೆಸ್ಕೊಳ್ತೀರಾ. ಮನುಷ್ಯರದ್ದು ಅರಿತಿ ಕಲ್ಲು ಬುದ್ಧಿ ಆಗಿದೆ. ಇದನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ. ಈ ಬೀಕೆ ಅಂದರೆ ಏನು, ಇವರೇನು ಮಾಡ್ತಾರೆ, ಯಾಕೆ ಬೀಕೆ ಅಂತ ಹೇಳ್ಕೊಳ್ತಾರೆ. ಮಮ್ಮ ಬಾಬಾ ಯಾರು? ಇವರೇನು ಸಾಧು ಸಂತರು ಅಲ್ಲ. ಸಾಧು ಸನ್ಯಾಸಿಗಳಿಗೆ ಗುರುಗಳೆಂದು ಹೇಳುತ್ತಾರೆ, ಮಾತಾ ಪಿತಾ ಎಂದು ಹೇಳುವುದಿಲ್ಲ. ಈ ತಂದೆಯಂತೂ ಬಂದು ದೈವಿ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅಲ್ಲಿ ಲಕ್ಷ್ಮೀನಾರಾಯಣ ರಾಜ ರಾಣಿ ರಾಜ್ಯ ಮಾಡ್ತಾ ಇದ್ರು. ಮೊದಲು ಪವಿತ್ರವಾಗಿದ್ದರು, ಅನಂತರ ಅಪವಿತ್ರರಾದರು. ಯಾರು ಪೂಜ್ಯರಾಗಿದ್ದರು ಅವರೇ ಪುನಃ 84 ಜನ್ಮ ಪಡೆಯುತ್ತಾರೆ. ಮೊಟ್ಟ ಮೊದಲು ಬೇಹದ್ದಿನ ತಂದೆಯಿಂದ 21 ಜನ್ಮಗಳಿಗಾಗಿ ಸುಖದ ಆಸ್ತಿ ಸಿಗುವುದು. ಯಾರು 21 ಕುಲಗಳ ಉದ್ಧಾರ ಮಾಡುತ್ತಾರೆ ಅವರು ಕುಮಾರಿಯರು. ಇದು ನಿಮ್ಮ ಗಾಯನವಾಗಿದೆ. ತಾವು ಕುಮಾರಿಯರಾಗಿದ್ದೀರಾ, ಗೃಹಸ್ಥಿಗಳಲ್ಲ.
ಬಲೆ ದೊಡ್ಡವರೇ ಇರಬಹುದು, ಆದರೆ ಮರಜೀವ ಆಗಿದ್ದೀರಾ. ಎಲ್ಲರೂ ತಂದೆಗೆ ಮಕ್ಕಳಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮರವರಿಗೆ ಅನೇಕ ಮಕ್ಕಳಿದ್ದಾರೆ ಮತ್ತು ವೃದ್ಧಿ ಆಗುತ್ತಿರುತ್ತೀರಾ. ಅನಂತರ ಎಲ್ಲರೂ ದೇವತೆಗಳಾಗುತ್ತೀರಾ. ಇದು ಶಿವ ತಂದೆಯ ಯಜ್ಞವಾಗಿದೆ. ಇದಕ್ಕೆ ಹೇಳಲಾಗತ್ತೆ ರಾಜಸ್ವ ಯಜ್ಞ, ಸ್ವರಾಜ್ಯ ಪಡೆಯುವಂತಹ ಯಜ್ಞ. ಆತ್ಮರಿಗೆ ತಂದೆಯಿಂದ ಸ್ವರ್ಗದ ರಾಜ್ಯದ ಆಸ್ತಿ ಸಿಗುವುದು. ಈ ಸ್ವರಾಜ್ಯ ಅಶ್ವಮೇಧ ಜ್ಞಾನ ಯಜ್ಞದಲ್ಲಿ ಏನು ಮಾಡಬೇಕು? ಶರೀರ ಸಹಿತವಾಗಿ ಏನೆಲ್ಲ ಇದೆ ಎಲ್ಲವನ್ನು ಬಲಿಹಾರಿ ಮಾಡಬೇಕು ಅಥವಾ ಸ್ವಾಹ ಮಾಡಬೇಕು. ಈ ಯಜ್ಞದಲ್ಲಂತೂ ತಾವು ಮತ್ತೆ ರಾಜ್ಯ ಪಡೆಯುತ್ತೀರಾ. ತಂದೆ ನೆನಪು ಮಾಡಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ತಾವು ಗಾಯನ ಮಾಡುತ್ತಾ ಇದ್ರೆ, ಏ ಬಾಬಾ, ಯಾವಾಗ ತಾವು ಬರುತ್ತೀರಾ ಆಗ ನಾವು ಬಲಿಹಾರಿ ಆಗುತ್ತೇವೆ, ನಿಮಗೆ ಸರೆಂಡರ್ ಆಗ್ತೇವೆ ಎಂದು. ಈಗ ತಾವು ತಮ್ಮನ್ನು ಎಲ್ಲರೂ BK ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರೆಂದು ತಿಳಿದುಕೊಳ್ಳುತ್ತೀರಾ. ಬಲೆ ಇರಿ ತಮ್ಮ ಗೃಹಸ್ಥ ವ್ಯವಹಾರದಲ್ಲಿ, ಆದರೆ ಪಾವನರಾಗಿರಬೇಕು, ಕಮಲ ಪುಷ್ಪದ ಸಮಾನ ಇರಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ನಾವು ಬಾಬಾರವರಿಗೆ ಮಕ್ಕಳಾಗಿದ್ದೇವೆ. ತಾವು ಆತ್ಮರು ಆಶಿಕ್ ಪ್ರಿಯತಮೆಯರಾಗಿದ್ದೀರಾ. ಬಾಬಾ ಹೇಳುತ್ತಾರೆ, ನಾನು ಒಬ್ಬ ಪ್ರಿಯತಮ ಆಗಿದ್ದೇನೆ. ನೀವು ಪ್ರಿಯತಮನಾದ ನನ್ನನ್ನು ಕರೆಯುತ್ತಿರುತ್ತೀರಾ. ತಾವು ಅರ್ಧ ಕಲ್ಪದ ಪ್ರಿಯತಮೆಯರಾಗಿದ್ದೀರಾ. ಪ್ರಿಯತಮ ಶಿವತಂದೆಗೆ ಪರಮಪಿತ ಪರಮಾತ್ಮ ಎಂದು ಹೇಳಲಾಗುವುದು. ಅವರು ನಿರಾಕಾರ ಆಗಿದ್ದಾರೆ. ಆತ್ಮವು ನಿರಾಕಾರ ಆಗಿದೆ. ಈ ಶರೀರದ ಮೂಲಕ ಪಾತ್ರ ಅಭಿನಯಿಸುತ್ತದೆ. ಭಕ್ತಿ ಮಾರ್ಗದಲ್ಲಿಯೂ ತಮಗೆ ಪಾತ್ರ ಸಿಗುವುದು. ಭಕ್ತಿ ಇರುವುದೇ ರಾತ್ರಿ. ಅಂಧಕಾರದಲ್ಲಿ ಮನುಷ್ಯರು ಪೆಟ್ಟು ತಿನ್ನುತ್ತಿರುತ್ತಾರೆ. ದ್ವಾಪರದಿಂದ ಹಿಡಿದು ತಾವು ಪೆಟ್ಟು ತಿನ್ನುತ್ತಾ ಬಂದಿದ್ದೀರಾ. ಈ ಸಮಯದಲ್ಲಿ ಮಹಾ ದುಃಖಿಗಳಾಗಿದ್ದೀರಾ. ಈಗ ಹಳೆಯ ಪ್ರಪಂಚದ ಅಂತ್ಯವಾಗಲಿದೆ. ಈ ಹಣ ಇದೆಲ್ಲ ಮಣ್ಣಿನಲ್ಲಿ ಸೇರಿ ಹೋಗುತ್ತೆ. ಬಲೆ ಕೆಲವರು ಕರೋಡ್ಪತಿ ಇರ್ಬೋದು, ರಾಜರಿರಬಹುದು, ಮಕ್ಕಳಿರ್ತಾರೆ, ತಿಳ್ಕೊಳ್ತಾರಲ್ವ, ನಮ್ಮ ಮಕ್ಕಳಿಗೋಸ್ಕರ ಈ ಸಂಪತ್ತೆಲ್ಲ ಇದೆ ಅಂದುಬಿಟ್ಟು ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿನ್ನುತ್ತಾರೆ ಎಂದು ತಂದೆ ಹೇಳ್ತಾರೆ. ಏನು ತಿನ್ನಲ್ಲ, ಯಾಕೆಂದರೆ ಪ್ರಪಂಚನೇ ಇರಲ್ಲ ಅಂದಾಗ ಯಾರು ತಿಂತಾರೆ? ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೇನು ಸಿಗುವಂಥದ್ದಲ್ಲ. ಈ ಪ್ರಪಂಚನೇ ಸಮಾಪ್ತಿ ಆಗಲಿದೆ. ಬಾಕಿ ಸ್ವಲ್ಪ ಸಮಯವಿದೆ. ವಿಘ್ನಗಳು ಬಹಳ ಬರುತ್ತವೆ. ಪರಸ್ಪರದಲ್ಲಿ ಯುದ್ಧ ಮಾಡುತ್ತಾರೆ. ಅಂತಿಮದಲ್ಲಿ ಆ ರೀತಿ ಕಲಹ ಯುದ್ಧ ಆಗತ್ತೆ. ರಕ್ತದ ನದಿಗಳೇ ಹರಿಯುತ್ತೆ. ನಿಮಗೆ ಯಾರ ಜೊತೆನೂ ಯುದ್ಧ ಇಲ್ಲ. ತಾವು ಯೋಗ ಬಲದಲ್ಲಿ ಇರುತ್ತೀರಾ. ತಾವು ನೆನಪಿನಲ್ಲಿದ್ದಾಗ ಯಾರು ನಿಮ್ಮ ಸನ್ಮುಖದಲ್ಲಿ ಕೆಟ್ಟ ವಿಚಾರದಿಂದ ಬಂದರೂ ಸಹ ಅವರಿಗೆ ಭಯಂಕರ ಸಾಕ್ಷಾತ್ಕಾರ ಆಗತ್ತೆ ಮತ್ತು ತಕ್ಷಣ ಓಡಿ ಹೋಗ್ತಾರೆ. ತಾವು ಶಿವತಂದೆಯನ್ನು ನೆನಪು ಮಾಡ್ತೀರಾ, ಅವರು ಓಡೋಗ್ಬಿಡ್ತಾರೆ. ಯಾರು ಪಕ್ಕಾ ಮಕ್ಕಳಾಗಿರ್ತಾರೆ, ಪುರುಷಾರ್ಥದಲ್ಲಿರುತ್ತಾರೆ, ನನಗೆ ಒಬ್ಬ ಶಿವ ತಂದೆ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಂತ, ಅವರಲ್ಲಿ ಆ ಶಕ್ತಿ ಇರತ್ತೆ. ಬಾಬಾ ತಿಳಿಸುತ್ತಾರೆ, ಕೈಗಳಿಂದ ಕೆಲಸ ಮಾಡುತ್ತಿದ್ದರೂ ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡಿ. ತಾವು ಮಕ್ಕಳು ಮನೆಮಟ್ಟವನ್ನು ಸಂಭಾಲನೆ ಮಾಡಬೇಕು. ಆದರೆ ತಾವು ಆತ್ಮರು ತಂದೆಯನ್ನು ನೆನಪು ಮಾಡಿದಾಗ ಪಾಪಗಳ ಹೊರೆ ಇಳಿದು ಹೋಗುವುದು. ಕೇವಲ ನನ್ನನ್ನು ನೆನಪು ಮಾಡಿದಾಗ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ನಂತರ ತಾವೆಲ್ಲರೂ ಈ ಶರೀರವನ್ನು ಬಿಡುತ್ತೀರಾ. ಬಾಬಾ ಎಲ್ಲ ಆತ್ಮರನ್ನ ಸೊಳ್ಳೆಗಳ ಸಮಾನ ಕರೆದುಕೊಂಡು ಹೋಗುತ್ತಾರೆ. ಬಾಕಿ ಪೂರ್ತಿ ಪ್ರಪಂಚದವರು ಶಿಕ್ಷೆ ಅನುಭವಿಸಬೇಕಾಗುವುದು. ಯೋಗ ಇಲ್ಲ ಅಂದರೆ ಶಿಕ್ಷೆಯ ಮೂಲಕ ಆದರೂ ಶುದ್ಧ ಆಗಿಯೇ ಹೋಗಬೇಕು. ಭಾರತದಲ್ಲಿ ಬಾಕಿ ಸ್ವಲ್ಪ ಜನ ಉಳ್ಕೊಳ್ತಾರೆ. ಅದಕ್ಕೋಸ್ಕರ ಈ ಮಹಾಭಾರತ ಯುದ್ಧ ಇದೆ. ಇಲ್ಲಂತೂ ಬಹಳ ವೃದ್ಧಿ ಆಗತ್ತೆ. ಪ್ರದರ್ಶನಿ, ಪ್ರೊಜೆಕ್ಟರ್ ಆದಿಯ ಮೂಲಕ ಎಷ್ಟು ಜನ ಈ ಜ್ಞಾನ ಕೇಳುತ್ತಾರೆ. ಅವರು ಪ್ರಜೆಗಳಾಗ್ತಾ ಹೋಗ್ತಾರೆ. ರಾಜರಂತೂ ಒಬ್ಬರೇ ಇರ್ತಾರೆ, ಬಾಕಿ ಎಲ್ಲರೂ ಪ್ರಜೆಗಳು. ವಜೀರು ಸಹ ಪ್ರಜೆಗಳ ಲೈನಲ್ಲೇ ಬಂದು ಬಿಡ್ತಾರೆ. ಮಂತ್ರಿಗಳು ಕೂಡ ಪ್ರಜೆಗಳ ಲೈನಲ್ಲಿ ಬರುತ್ತಾರೆ. ಬಹಳಷ್ಟು ಪ್ರಜೆಗಳು ತಯಾರಾಗ್ತಾರೆ. ಒಬ್ಬ ರಾಜನಿಗೆ ಲಕ್ಷಾಂತರ ಅಂದಾಜಿನಲ್ಲಿ ಪ್ರಜೆಗಳಿರುತ್ತಾರೆ. ಅಂದಾಗ ರಾಜ ರಾಣಿ ಆಗಬೇಕು ಅಂದರೆ ಪರಿಶ್ರಮ ಪಡಬೇಕಾಗುತ್ತೆ.
ರಾಜರಾಣಿ ಪರಿಶ್ರಮ ಪಡಬೇಕಾಗತ್ತೆ. ಬಾಬಾ ಹೇಳುತ್ತಾರೆ, ಎಲ್ಲವನ್ನೂ ಮಾಡುತ್ತಾ ನಿರಂತರವಾಗಿ ನನ್ನನ್ನು ನೆನಪು ಮಾಡಿರಿ. ಹೇಗೆ ಪ್ರಿಯತಮ ಪ್ರಿಯತಮೆ ಇರುತ್ತಾರೆ, ಅವರ ಶಾರೀರಿಕ ಪ್ರೀತಿ ಪರಸ್ಪರದಲ್ಲಿ ಅವರಿಗಿರುತ್ತೆ. ತಾವು ಮಕ್ಕಳು ಈ ಸಮಯದಲ್ಲಿ ಪ್ರಿಯತಮೆಯರಾಗಿದ್ದೀರಾ. ನಿಮ್ಮ ಪ್ರಿಯತಮ ಶಿವ ತಂದೆ ಬಂದಿದ್ದಾರೆ, ತಮಗೆ ಓದಿಸುತ್ತಿದ್ದಾರೆ. ಓದುತ್ತಾ ಓದುತ್ತಾ ತಾವು ದೇವತೆಗಳಾಗುತ್ತೀರಾ. ನೆನಪಿನಿಂದ ವಿಕರ್ಮ ವಿನಾಶವಾಗುವುದು ಮತ್ತು ತಾವು ಸದಾ ನಿರೋಗಿಗಳಾಗುತ್ತೀರಾ. ನಂತರ 84 ಜನ್ಮಗಳ ಚಕ್ರವನ್ನು ನೆನಪಿಟ್ಟುಕೊಳ್ಳಬೇಕು. ಸತ್ಯಯುಗದಲ್ಲಿ ಎಷ್ಟು ಜನ್ಮ, ತ್ರೇತಾಯುಗದಲ್ಲಿ ಎಷ್ಟು ಜನ್ಮ. ನಾವೇ ದೇವಿ ದೇವತಾ ಧರ್ಮದವರು ಪೂರ್ತಿ 84 ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ. ಮುಂದೆ ಹೋಗುತ್ತಾ ತಾವು ಬಹಳ ವೃದ್ಧಿಯಾಗುತ್ತೀರಾ. ತಮ್ಮ ಸೇವಾ ಕೇಂದ್ರಗಳು ಸಾವಿರಾರು ಅಂದಾಜಿನಲ್ಲಿ ಆಗುತ್ತವೆ. ಗಲ್ಲಿ ಗಲ್ಲಿಯಲ್ಲಿಯೂ ತಿಳಿಸುತ್ತಾ ಇರುತ್ತೀರಾ, ಕೇವಲ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು. ಈಗ ನಡೆಯಿರಿ ಮನೆಗೆ ವಾಪಸ್ಸು. ಇದಂತೂ ಚೀಚಿ ಶರೀರವಾಗಿದೆ. ಇದಾಗಿದೆ ಬೇಹದ್ದಿನ ವೈರಾಗ್ಯ. ಸನ್ಯಾಸಿಗಳಿಗಂತೂ ಕೇವಲ ಹದ್ದಿನ ಮನೆಮಠ ಬಿಡುವ ವೈರಾಗ್ಯ ಬರುತ್ತೆ. ಹದ್ದಿನ ಮನೆಮಠ ಬಿಟ್ಟು ಹೋಗುತ್ತಾರೆ. ಅವರು ಹಠಯೋಗಿಗಳು. ಈ ರಾಜಯೋಗವನ್ನು ಅವರು ಕಲಿಸಲಾಗುವುದಿಲ್ಲ. ಹೇಳ್ತಾರೆ, ಈ ಭಕ್ತಿಯೂ ಸಹ ಅನಾದಿಯಿಂದ ನಡೆದು ಬಂದಿದೆ ಎಂದು. ಬಾಬಾ ಹೇಳುತ್ತಾರೆ, ಈ ಭಕ್ತಿಯಂತೂ ದ್ವಾಪರ ಯುಗದಿಂದ ಶುರುವಾಗಿದೆ. 84 ಮನೆತನಗಳು ಇಳಿಯುತ್ತಾ ಈಗ ತಾವು ತಮೋಪ್ರಧಾನ ಆಗಿದ್ದೀರಾ. ತಾವೇ ದೇವಿ ದೇವತೆಗಳಾಗಿದ್ದೀರಿ. ಕ್ರಿಶ್ಚಿಯನ್ನರು ಹೇಳುತ್ತಾರೆ, ನಾವೇ ಕ್ರಿಶ್ಚಿಯನ್ನರಾಗಿದ್ದೆವು. ತಾವು ತಿಳಿದುಕೊಂಡಿದ್ದೀರಾ, ನಾವು ಸತ್ಯಯುಗದಲ್ಲಿ ಇದ್ದೆವು. ತಂದೆ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಲಕ್ಷ್ಮೀನಾರಾಯಣರಾಗಿದ್ದವರು ಈಗ ಬ್ರಾಹ್ಮಣರಾಗಿದ್ದಾರೆ. ಸತ್ಯಯುಗದಲ್ಲಿ ಒಬ್ಬ ರಾಜ ರಾಣಿ ಇದ್ದರು, ಒಂದೇ ಭಾಷೆ ಇತ್ತು. ಇದು ಸಹ ತಾವು ಮಕ್ಕಳಿಗೆ ಸಾಕ್ಷಾತ್ಕಾರವಾಗುವುದು. ತಾವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದವರು. ತಾವೇ 84 ಜನ್ಮ ಪಡೆಯುತ್ತೀರಾ. ಭಕ್ತಿಯಲ್ಲಿ ಅವರೆಲ್ಲ ಏನು ಹೇಳ್ತಾರಲ್ವ, ಆತ್ಮ ನಿರ್ಲೇಪ ಮತ್ತು ಈಶ್ವರ ಸರ್ವವ್ಯಾಪಿ, ಅದೆಲ್ಲ ರಾಂಗ್. ಎಲ್ಲರಲ್ಲೂ ಆತ್ಮ ಇದೆ, ಮತ್ತು ಪರಮಾತ್ಮ ಹೇಗಿರ್ಲಿಕ್ಕೆ ಸಾಧ್ಯ ಎಲ್ಲರಲ್ಲೂ? ಮತ್ತು ಎಲ್ಲರೂ ತಂದೆಯರಾಗ್ಬಿಡ್ತಾರಲ್ವ. ಒಂದು ವೇಳೆ ಎಲ್ಲರಲ್ಲೂ ಪರಮಾತ್ಮ ಇದ್ದಿದ್ದೇ ಆದರೆ ಎಲ್ಲರೂ ತಂದೆಯರಾಗ್ಬಿಡ್ತಾರೆ. ಎಷ್ಟು ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. ಮೊದಲು ಏನೆಲ್ಲ ಕೇಳ್ತಾ ಇದ್ರಿ ಅದನ್ನೆಲ್ಲ ಒಪ್ಕೊಳ್ತಾ ಇದ್ರಿ. ಈಗ ತಂದೆ ಬಂದು ಸತ್ಯ ಹೇಳುತ್ತಿದ್ದಾರೆ. ತಮಗೆ ಜ್ಞಾನದ 3ನೆಯ ನೇತ್ರ ಕೊಟ್ಟಿದ್ದಾರೆ ತಂದೆ. ಅದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ. ಅಮರ ಕಥೆಯೂ ಇದಾಗಿದೆ. ಬಾಕಿ ಸೂಕ್ಷ್ಮವತನದಲ್ಲಿ ಕತೆ ಏನೂ ಇರೋದಿಲ್ಲ. ಅದೆಲ್ಲ ಭಕ್ತಿ ಮಾರ್ಗದ ಸ್ಯಾಂಪ್ಲಿಂಗ್ ಆಗಿದೆ. ಈಗ ತಾವು ಅಮರ ಕತೆ ಕೇಳುತ್ತಿದ್ದೀರಾ, ಅಮರರಾಗಲು. ಅಲ್ಲಿ ತಾವು ಖುಷಿ ಖುಷಿಯಿಂದ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೀರಾ. ಇಲ್ಲಂತೂ ಯಾರಾದರೂ ಶರೀರ ಬಿಟ್ಟರೆ ಎಷ್ಟೆಲ್ಲ ಅಳುತ್ತಾರೆ, ಕಿರಿಚುತ್ತಾರೆ. ಅಲ್ಲಿ ಕಾಯಿಲೆಯೇ ಇರುವುದಿಲ್ಲ. ಸದಾ ಎವರ್ ಹೆಲ್ದಿಯಾಗಿರುತ್ತಾರೆ. ಆಯುಷ್ಯು ಜಾಸ್ತಿ ಇರುತ್ತೆ. ಅಲ್ಲಿ ಪತಿತತನವೇ ಇರುವುದಿಲ್ಲ ಸತ್ಯಯುಗದಲ್ಲಿ. ಈಗ ಇದನ್ನು ಪಕ್ಕಾ ಮಾಡಿಕೊಳ್ಳಿ. ನಾವೇ 84 ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ. ಈಗ ಬಾಬಾ ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಪಾವನರಾಗುವ ಯುಕ್ತಿಗಳನ್ನು ತಮಗೆ ತಿಳಿಸಲಾಗುತ್ತಿದೆ. ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಸ್ತಿಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣರು. ಅನಂತರ ಕಲೆಗಳು ಕಡಿಮೆ ಆಗುತ್ತವೆ. ಈಗ ನಿಮ್ಮಲ್ಲಿ ಯಾವ ಕಲೆಯೂ ಇಲ್ಲ. ತಂದೆಯ ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ತಂದೆಗೆ ಮುಕ್ತಿದಾತ ಎಂದು ಹೇಳಲಾಗುವುದು. ಎಲ್ಲರನ್ನ ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾರೆ. ನಿಮ್ಮ ಗುರು ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ. ಶಾರೀರಿಕ ಗುರುಗಳು ಜೊತೆಯಲ್ಲಿ ಯಾರನ್ನು ಕರ್ಕೊಂಡು ಹೋಗೋದಿಲ್ಲ. ಅವ್ರ ಗುರುಗಳೆಲ್ಲ ಹೊರಟೋಗ್ತಾರೆ. ಮತ್ತು ಅವ್ರ ಛಲ ಯಾರಿರ್ತಾರೆ ಅವ್ರ ಗದ್ದೆ ಮೇಲೆ ಕೂತ್ಕೊಳ್ತಾರೆ. ಮತ್ತು ಆ ಛಲಗಳಲ್ಲೇ ಅಂದರೆ ಅವರ ಶಿಷ್ಯರಲ್ಲಿಯೇ ಎಷ್ಟೆಲ್ಲ ಗಡ್ಬಡ ಆಗಿಬಿಡತ್ತೆ. ಪರಸ್ಪರದಲ್ಲಿ ಗದ್ದಿಗೋಸ್ಕರ ಅವರ ಶಿಷ್ಯರು ಜಗಳ ಮಾಡಿಕೊಳ್ತಾರೆ. ತುಂಬಾ ಜಗಳ ಮಾಡಿಕೊಳ್ತಾರೆ. ತಂದೆ ಹೇಳುತ್ತಾರೆ, ನಾನು ನೀವು ಆತ್ಮರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ.
ತಾವು ಸಂಪೂರ್ಣರಾಗಲಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸುತ್ತೀರಾ ಮತ್ತು ಪದವಿಯೂ ಭ್ರಷ್ಟವಾಗುವುದು. ಇಲ್ಲಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ನೆನಪಿನ ಅಂತಹ ಅಭ್ಯಾಸ ಮಾಡಬೇಕು. ಕೆಟ್ಟ ವಿಚಾರ ಮಾಡುವವರು ತಮ್ಮ ಸನ್ಮುಖದಲ್ಲಿ ಬರುತ್ತಿದ್ದಂತೆಯೇ ಪರಿವರ್ತನೆ ಆಗಬೇಕು. ನನಗೆ ಒಬ್ಬ ಶಿವ ತಂದೆಯ ವಿನಃ ಮತ್ಯಾರೂ ಇಲ್ಲ, ಈ ಪುರುಷಾರ್ಥದಲ್ಲಿ ಇರಬೇಕು. ಎರಡನೇದು, ಸ್ವರಾಜ್ಯ ಪಡೆಯಲು ಶರೀರ ಸಹಿತವಾಗಿ ಏನೆಲ್ಲ ಇದೆ ಅದೆಲ್ಲವನ್ನು ಬಲಿಹಾರಿ ಮಾಡಬೇಕು. ಯಾವಾಗ ಈ ರುದ್ರ ಯಜ್ಞದಲ್ಲಿ ಎಲ್ಲವನ್ನ ಸ್ವಾಹ ಮಾಡುತ್ತೀರಾ ಆಗ ರಾಜ್ಯ ಪದವಿ ಸಿಗುವುದು. ವರದಾನ, ಸಹನ ಶಕ್ತಿಯ ವಿಶೇಷತೆಯ ಮೂಲಕ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ದೃಢ ಸಂಕಲ್ಪಧಾರಿ ಆಗಿರಿ. ಸಹನ ಶಕ್ತಿಯ ವಿಶೇಷತೆಯ ಮೂಲಕ ಅನ್ಯರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ದೃಢ ಸಂಕಲ್ಪಧಾರಿ ಆಗಿರಿ. ವರದಾನದ ವಿಶ್ಲೇಷಣೆ. ಹೀಗೆ ಬ್ರಹ್ಮ ಬಾಬಾ ಜ್ಞಾನಿ ಮತ್ತು ಅಜ್ಞಾನಿ ಆತ್ಮರ ಮೂಲಕ ಅಪಮಾನವನ್ನು ಸಹನೆ ಮಾಡಿಕೊಂಡು ಅವರನ್ನು ಪರಿವರ್ತನೆ ಮಾಡಿದರು. ಅಂದಾಗ ತಂದೆಯನ್ನು ಅನುಸರಿಸಿರಿ. ಇದಕ್ಕಾಗಿ ತಮ್ಮ ಸಂಕಲ್ಪಗಳಲ್ಲಿ ಕೇವಲ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ. ಈ ರೀತಿ ಯೋಚಿಸಬೇಡಿ, ಎಲ್ಲಿವರೆಗೂ ಇದೆಲ್ಲ ನಡೆಯುತ್ತಪ್ಪ ಅಂತ ಹೇಳಿ, ಎಷ್ಟು ಸಹನೆ ಮಾಡಿಕೊಳ್ಳೋದು, ಎಲ್ಲಿವರೆಗೂ ಇದೆಲ್ಲ ಅಂತ ಹೇಳಿ ಯೋಚಿಸ್ಬೇಡಿ. ಕೇವಲ ಸ್ವಲ್ಪ ಮೊದಲು ಅನಿಸುತ್ತೆ ಹೇಗಾಗತ್ತೆ, ಎಲ್ಲಿವರೆಗೂ ಸಹನೆ ಮಾಡಿಕೊಳ್ಳೋದೆಂದು. ಆದರೆ ಒಂದು ವೇಳೆ ನಿಮಗೋಸ್ಕರ ಯಾರಾದರೂ ಏನಾದರೂ ಹೇಳಿದ್ರೂ ಕೂಡ ತಾವು ಶಾಂತವಾಗಿ ಇರಿ, ಸಹನೆ ಮಾಡಿಕೊಳ್ಳಿ. ಅವರು ಕೂಡ ಬದಲಾಗ್ಬಿಡ್ತಾರೆ. ಕೇವಲ ದಿಲ್ ಶಿಕಸ್ತಾಗಬೇಡಿ. ಸ್ಲೋಗನ್, ಸಂಗಮದಲ್ಲಿ ಸಹನೆ ಮಾಡಿಕೊಳ್ಳುವುದು, ಬಾಗುವುದು ಇದೇ ಎಲ್ಲದಕ್ಕಿಂತ ದೊಡ್ಡ ಮಹಾನತೆಯಾಗಿದೆ. ಸಂಗಮ ಯುಗದಲ್ಲಿ ಸಹನೆ ಮಾಡಿಕೊಳ್ಳೋದು, ಬಾಗೋದೇ ಎಲ್ಲದಕ್ಕಿಂತ ದೊಡ್ಡ ಮಹಾನತೆಯಾಗಿದೆ. ಅವ್ಯಕ್ತ ಇಶಾರೆ. ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಬಾಬ್ದಾದ ಬಯಸುತ್ತಾರೆ, ಮಕ್ಕಳ ಮೊದಲ ಸಾತಿಯರಲ್ಲಿ ಸೇವೆಯಲ್ಲಿ ವಾಯುಮಂಡಲದಲ್ಲಿ ಏಕತೆ ಇರಬೇಕು. ಅನಂತರ ಒಂದೇ ಬಲ, ಒಂದೇ ಭರವಸೆ, ಏಕಮತವಾದಾಗ ಸೇವೆಯಲ್ಲಿ ಸಫಲತೆ ಸಿಗುವುದು. ಹೇಗೆ ತೆಂಗಿನಕಾಯಿ ಇರುತ್ತೆ, ಹೊಡಿತೀರಾ, ನಾರಿಯಲ್ಲು ಹೊಡಿತೀರಾ, ತೆಂಗಿನಕಾಯಿ ಹೊಡಿತೀರಾ, ರಿಬ್ಬನ್ ಕಟ್ ಮಾಡ್ತೀರಾ, ಉದ್ಘಾಟನೆ ಮಾಡ್ತೀರಾ. ಹಾಗೆ ಏಕಮತ, ಏಕಬಲ, ಒಂದೇ ಭರವಸೆ, ಒಂದೇ ಬಲ, ಒಂದೇ ಮತ, ಏಕತೆಯ ರಿಬ್ಬನ್ ಕಟ್ ಮಾಡಿ. ಮತ್ತು ಸರ್ವಶಕ್ತಿಗಳ ಸಂತುಷ್ಟತೆ, ಪ್ರಸನ್ನತೆಯ ತೆಂಗಿನಕಾಯನ್ನು ಹೊಡೆಯಿರಿ. ಎಲ್ಲರೂ ಪ್ರಸನ್ನವಾಗಿರಬೇಕು, ಸಂತುಷ್ಟವಾಗಿರಬೇಕು, ಏಕತೆಯಲ್ಲಿರಬೇಕು. ಈ ನೀರನ್ನು ಧರಣಿಯಲ್ಲಿ ಹಾಕಿ, ಆಗ ನೋಡಿ ಸಫಲತೆ ಎಷ್ಟಾಗುತ್ತೆ ಎಂದು. ಓಂ ಶಾಂತಿ.